ಮೈಸೂರಿನಲ್ಲಿ ಮಾಜಿ ಶಾಸಕರು ಮತ್ತು ಮುಖಂಡರ ಸಭೆಯನ್ನು ಮುಖ್ಯಮಂತ್ರಿಗಳು ನಡೆಸಲಿದ್ದಾರೆ. ಶಾಸಕರ ಜೊತೆ ಪ್ರತ್ಯೇಕವಾಗಿ ಸಭೆ ನಡೆಸುತ್ತಾರೆ ಮುಖ್ಯಮಂತ್ರಿಗಳು. ಗೆಲುವಿಗೆ ಶ್ರಮಿಸಲು ಶಾಸಕರಿಗೆ ಬಿಗ್ ಟಾಸ್ಕ್ ಅನ್ನು ಕೊಡ್ತಾರೆ. ಯದುವೀರ್ ಒಡೆಯರ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಚಕ್ರ ವ್ಯೂಹವನ್ನು ರಚನೆ ಮಾಡ್ತಾ ಇದ್ದಾರಂತೆ. ಚಾಮರಾಜನಗರನೂ ಸೇರಿ ಅಲ್ಲಿನ ಭಿನ್ನಾಭಿಪ್ರಾಯವನ್ನೂ ಕೂಡ ಸರಿಪಡಿಸೋದಕ್ಕೆ ಮುಖ್ಯಮಂತ್ರಿಗಳು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇವತ್ತು ಅಲ್ಲೇ ಸ್ಟೇ ಆಗ್ತಾರೆ. ಯಾಕೆಂತಂದರೆ ಹೆಚ್ಚಿನ ಒತ್ತು ಮೈಸೂರಿಗೆ ಕೊಡಲೇಬೇಕಾಗಿದೆ. ಯಾಕೆಂದರೆ ಅವರ ತವರು ಜಿಲ್ಲೆ, ಆ ಕ್ಷೇತ್ರವನ್ನು ಅವರು ಗೆಲ್ಲೇಬೇಕು ಶತಾಯಗತಾಯ. ಹಾಗಾಗಿ ಈಗ ಲಕ್ಷ್ಮಣ್ ಅವರು ಈಗಾಗಲೇ ಈ ಹಿಂದೆನೂ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ದಾರೆ, ಇಲ್ಲ ಅಂತ ಅಲ್ಲ. ಬಟ್ ಈ ಸರ್ತಿ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಅವರ ಪ್ರತಿಸ್ಪರ್ಧಿ ಇರೋದು ಯದುವೀರ್ ಒಡೆಯರ್ ಅವರು. ಸಹಜವಾಗಿ ಮೋದಿ ಅವರೆಲ್ಲ ಬಂದು ಅಬ್ಬರದ ಪ್ರಚಾರ ಮಾಡ್ತಾರೆ. ಹಾಗಾಗಿ ಕ್ಷೇತ್ರವನ್ನು ಮತ್ತೆ ಮರಳಿ ಪಡೆಯೋದಕ್ಕೆ ಮುಖ್ಯಮಂತ್ರಿಗಳ ತಂತ್ರಗಾರಿಕೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲಿ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೊಂಡ. ಕೆ ಪಿ, ಈಗಾಗಲೇ 2 ಟರ್ಮ್ಗೆ ಕಾಂಗ್ರೆಸ್ ಮೈಸೂರು ಕ್ಷೇತ್ರವನ್ನು BJPಗೆ ಬಿಟ್ಟುಕೊಟ್ಬಿಟ್ಟಿದೆ. ಮರಳಿ ಅದನ್ನು ಪಡಿಬೇಕು ಅಂತಂದರೆ ಒಂದು ರೀತಿ ಹರಸಾಹಸವನ್ನು ಮಾಡಬೇಕು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಈ ಟೈಮಲ್ಲಾದರೂ ಏನಾದರೂ ಮೈಸೂರು ಕಾಂಗ್ರೆಸ್ಗೆ ಒಲಿಯುತ್ತಾ ಅಂತ, ಅದಕ್ಕೇನು ತಂತ್ರಗಾರಿಕೆ ಇವರದ್ದು? ಅರವಿಂದ್, ಮೈಸೂರು ಕೊಡಗಿನ ಲೋಕಸಭಾ ಕ್ಷೇತ್ರವನ್ನು ಮ್ಯಾಥಮೆಟಿಕಲಿ ನೋಡೋದಾದರೆ ಮ್ಯಾಥಮೆಟಿಕಲಿ ಕಾಂಗ್ರೆಸ್ನ ಪರವಾಗಿ ಇದ್ದಂತೆ ಕಾಣ್ತಾ ಇರುವಂಥದ್ದು. ಯಾಕೆಂದರೆ ಇಲ್ಲಿ ಒಟ್ಟು 5 ಜನ ಶಾಸಕರಿದ್ದಾರೆ. ಕಳೆದ ಬಾರಿ ಸಂದರ್ಭದಲ್ಲಿ ಆ ಥರದ 5 ಜನ ಶಾಸಕರು ಇರಲಿಲ್ಲ ಮತ್ತು ಈ ಖುದ್ದು ಮುಖ್ಯಮಂತ್ರಿಗಳೇ ಈ ಕ್ಷೇತ್ರದವರಾಗಿದ್ದಾರೆ. ಹೀಗಾಗಿ ಬಹುತೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಬಹುದೊಡ್ಡ ಹಿಡಿತ ಇದೆ. BJPಗೆ ಇರುವಂಥದ್ದು ಕೇವಲ ಒಬ್ಬ ಶಾಸಕರು ಮತ್ತು JDSಗೆ ಇರುವಂಥದ್ದು ಕೇವಲ 2 ಶಾಸಕರು. ಹೀಗಾಗಿ ರಾಜಕೀಯದ ಗಣಿತದ ಪ್ರಕಾರವಾಗಿ ಕಾಂಗ್ರೆಸ್ಗೆ ಫೇವರ್ ಆಗಿ ಕಾಣ್ತಾ ಇದ್ರೂ ಕೂಡ ಸೋಷಿಯಾಲಜಿಯ ಪ್ರಕಾರವಾಗಿ ಪೊಲಿಟಿಕಲ್ ಸೋಷಿಯಾಲಜಿಯ ಪ್ರಕಾರವಾಗಿ ಅಷ್ಟು ಸುಲಭವಾಗಂತೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇಲ್ಲ. ಯಾಕಂದರೆ ಇಲ್ಲಿ ಜಾತಿಯವಾರಿನ ಬೇರೆ ಬೇರೆ ಥರದ ಲೆಕ್ಕಾಚಾರಗಳಿದ್ದಾವೆ. ಈ ಎಲ್ಲ ಕಾರಣದಿಂದಾಗಿಯೇ ಒಂದು ಹೊಸ ಥರದ ಕಾರ್ಯತಂತ್ರವನ್ನು ಮಾಡೋ ಸಲುವಾಗಿ ಸಿದ್ದರಾಮಯ್ಯನವರು ಇವತ್ತಿನಿಂದ ಅಖಾಡವನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. ಈಗಾಗಲೇ ಕಾಂಗ್ರೆಸ್ ಒಕ್ಕಲಿಗ ಟ್ರಂಪ್ ಕಾರ್ಡನ್ನು ಯದುವೀರ್ ಅವರ ವಿರುದ್ಧ ಬಳಸ್ತಾ ಇದೆ. ಅದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯನವರು ಯಾವ್ಯಾವ ಕಾರ್ಯತಂತ್ರವನ್ನು ಹೇಳ್ಕೊಡ್ತಾರೆ ಅನ್ನುವಂಥದ್ದು. ಅದಕ್ಕಿಂತಲೂ ಮುಖ್ಯವಾಗಿ ಇವತ್ತು ಸಿದ್ದರಾಮಯ್ಯನವರು ಬಹುತೇಕ ಶಾಸಕರು ಮತ್ತು ಮಾಜಿ ಶಾಸಕರ ಜೊತೆಗೆ 1-to-1 ಸಭೆಗಳನ್ನ ನಡೆಸ್ತಾರೆ. ತಮ್ಮ ಕ್ಷೇತ್ರಗಳಲ್ಲಿ ಕಳೆದ ಬಾರಿ BJPಗೆ ಬಂದಂಥ ಲೀಡ್ ಎಷ್ಟು, ಕಾಂಗ್ರೆಸ್ಗೆ ಬಂದಂಥ ಲೀಡ್ ಎಷ್ಟು, ಈ ಬಾರಿ BJPಗೆ ಲೀಡ್ ಎಷ್ಟರ ಮಟ್ಟಿಗೆ ಕಡಿಮೆ ಮಾಡಬೇಕು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಬಳಿಯಲ್ಲಿ ಒಂದಿಷ್ಟು ಸಲಹೆಗಳನ್ನು ಸೂಚನೆಗಳನ್ನ ಕೂಡ ನೀಡುವಂಥದ್ದು. ಬಹುತೇಕ ಇವತ್ತು ಇನ್ನು 3/4 ಗಂಟೆ ನಂತರ ಅಂದರೆ 1-1:30 ಸುಮಾರಿಗೆ ಸಭೆಗಳು ಆರಂಭವಾಗುತ್ತೆ. ಇವತ್ತು ರಾತ್ರಿ 8-9 ಗಂಟೆವರೆಗೂ ಕೂಡ ಸಭೆ ನಡೆಯುತ್ತೆ. ಆ ನಂತರದಲ್ಲಿ ಮುಖ್ಯಮಂತ್ರಿಗಳು ವಿಶ್ರಾಂತಿಗೆ ತೆರಳುತ್ತಾರೆ. ನಾಳೆ ಬಹುತೇಕ ಸಂಪೂರ್ಣವಾಗಿ ಒಂದು ಇಡೀ ದಿನ ವಿಶ್ರಾಂತಿಯಲ್ಲಿ ಇರ್ತಾರೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಸದ್ಯಕ್ಕಂತೂ ಇವತ್ತಿನಿಂದ ಸಿದ್ದರಾಮಯ್ಯನವರು ಪ್ರಚಾರದ ಅಖಾಡವನ್ನಂತೂ ಪ್ರವೇಶ ಮಾಡಿದ್ದಾರೆ. ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.